ಯಾರು ಗೆಲ್ಬೇಕು ಅಂತ ನಿಮ್ಗೆ? ಪಕ್ಕ ಗಿಲ್ಲಿನೇ ಗೆಲ್ಲೋದಣ್ಣ. 200% ಗಿಲ್ಲಿನೇ ಗೆಲ್ಲೋದು. ಯಾಕೆ ಗಿಲ್ಲಿ ಗೆಲ್ಬೇಕು ಅಂತ? ಅವ್ನ್ ಗಿಲ್ಲಿ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ಎಂಟರ್ಟೈನಿಂಗು ಮತ್ತೆ ಗೇಮ್ ಏನ್ ಅಷ್ಟ್ ಚೆನ್ನಾಗಿ ಆಡಲಿಲ್ಲ ಅಂದ್ರು ಎಲ್ಲರಿಗೂ ನೋಡಕ್ಕೆ ಒಂದು ಅವಕಾಶ ಕೊಡ್ತಾನೆ ಬಿಗ್ ಬಾಸ್ ನೋಡಕ್ಕೆ. ಈಗ ಗಿಲ್ಲಿ, ರಕ್ಷಿತಾ ಮತ್ತೆ ಕಾವ್ಯ ಮಧ್ಯೆ ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಾ ಐತೆ, ಹೆಂಗಿರುತ್ತೆ ಅಂತ? ಯಾರು ಲವ್ ಮಾಡ್ತಿದಾರೆ ಗಿಲ್ಲಿನ ಅಂತ? ಗಿಲ್ಲಿ ಯಾರನ್ನು ಲವ್ ಮಾಡ್ತಾ ಇಲ್ಲ ಅಣ್ಣ. ಈಗ ಜಿ ಕನ್ನಡದಲ್ಲಿ ಇದ್ದಾಗ ಗಗನ ಮತ್ತೆ ಅವ್ರಿಗೆಲ್ಲ ಕ್ವಾಟ್ಲೆ ಕೊಡ್ತದೆ, ಇಲ್ಲಿನೂ ಅಷ್ಟೇ ಕ್ವಾಟ್ಲೆ ಕೊಟ್ಕೊಂಡಿರೋದು. ಓಕೆ, ಈಗ ಅಶ್ವಿನಿ ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ತುಂಬಾ ಟಫ್ ಫೈಟ್ ನಡೀತಾ ಇದೆ, ನೀನಾ ನಾನಾ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ದಿನ ಗಿಲ್ಲಿ ಗಿಲ್ಲಿ ಅಂತಿದ್ದವ್ರು ಈಗ ಅಶ್ವಿನಿ ಅಶ್ವಿನಿ ಅಂತಿದ್ದಾರೆ. ಯಾರು ಗೆಲ್ಬೇಕು ಅಂಡ್ ಹಾಗೇನೆ ಯಾಕೆ ಗೆಲ್ಬೇಕು? ಗಿಲ್ಲಿನೇ ಗೆಲ್ಬೇಕಣ್ಣ, ಅವನಿಗೆ ಅವಕಾಶಗಳು ಜಾಸ್ತಿ ಸಿಗ್ತಾವ ಗಿಲ್ಲಿ ಗೆದ್ರೆ. ಈಗ ಗಿಲ್ಲಿ ಅವರು ಬಡವ ಬಡವ ಬನಿಯನ್ನ ಹಾಕೊಂಡು ಇದ್ ಮಾಡ್ತಿದ್ದಾರೆ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆಲ್ಲ ಏನ್ ಹೇಳ್ತೀರಾ ಅಂತ? ಅವ್ನ್ ಬಡವನೇ ಇರ್ಬೋದಣ್ಣ, ಅವ್ನು ಹಾಕೋದ್ ನಾವು ನ್ಯಾಚುರಲ್ ಆಗಿ ನಾವು ಬನೀನ್ ಹಾಕಂತೀವಿ, ನಾವು ಬನೀನ್ ಹಾಕಂತಿರ್ತೀವಿ ನ್ಯಾಚುರಲ್ ಆಗಿ. ಅವ್ನ್ ಮಾಮೂಲಿಯಾಗಿ ಹೆಂಗಿದಾನೆ ಅಲ್ಲಿ ಒಳಗಡೆನೂ ಹಂಗೆ ಇದಾನೆ. ಕೆಲವ್ರು ಹೇಳ್ತಾರೆ ತುಂಬಾ ಶ್ರೀಮಂತ, ಸುಮ್ನೆ ಬಡವ ಅಂತ ಸುಮ್ನೆ ಪೋಟ್ರೆ ಮಾಡ್ತಾ ಇದಾರೆ ಗೆಲ್ಲೋದಿಕ್ಕೋಸ್ಕರ ಅಂತಿದ್ದಾರೆ. ಅವ್ನ್ ಎಲ್ಲಿ ಶ್ರೀಮಂತ ಅಂತಾನು ಹೇಳ್ಕೊಂಡಿಲ್ಲ, ಬಡವ ಅಂತಾನು ಹೇಳ್ಕೊಂಡಿಲ್ಲ, ಅವ್ನ್ ಇರೋ ತರ ತಾನು ಕರೆಕ್ಟ್ ಆಗಿದ್ದಾನ. ಸೂಪರ್, ಥ್ಯಾಂಕ್ ಯು. ತುಂಬಾ ಕಷ್ಟ ಪಡ್ತಿದ್ದೀರಾ, ಒಳ್ಳೇದಾಗ್ಲಿ ನಿಮ್ಗೆ. ಓಕೆ ಅಣ್ಣ, ಥ್ಯಾಂಕ್ ಯು. ಎಸ್ ಅಮ್ಮ, ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಸಂಗೀತ. ಸಂಗೀತ, ಏನ್ ಮಾಡ್ಕೊಂಡಿರೋ ತಾವು? ಟೈಲರಿಂಗ್. ಸೂಪರ್. ಲೇಡೀಸ್ ಟೈಲರ್, ಜೆಂಟ್ಸ್ ಟೈಲರ್? ಓನ್ಲಿ ಲೇಡೀಸ್. ಹೆಂಗ್ ನಡೀತಿದೆ ಬಿಸ್ನೆಸ್ ಎಲ್ಲ? ಪರವಾಗಿಲ್ಲ. ಓಕೆ, ಈಗ ಬಿಗ್ ಬಾಸ್ ಹವಾ ನಡೀತಾ ಇದೆ, ನೀವ್ ನೋಡ್ತಿದ್ರಾ? ನೋಡ್ತಾ ಇದ್ದೀನಿ, ಚೆನ್ನಾಗಿ ಬರ್ತಾ ಇದೆ. ನನಗೆ ಸುದೀಪ್ ಅವ್ರ ಮಾತು ತುಂಬಾ ಇಷ್ಟ. ಸಂಡೇ ಮಂಡೇ ಸ್ಯಾಟರ್ಡೆ ಸಂಡೇ ಮಿಸ್ ಮಾಡ್ರೆ ನೋಡ್ತೀನಿ. ಯಾರು ಗೆಲ್ಬೇಕು ಅಂತ ನಿಮ್ಗೆ? ನನಗೆ ಆಲ್ಮೋಸ್ಟ್ ಧ್ರುವಂತ್ ಗೆಲ್ಬೇಕು ಅಂತ. ಯಾಕೆ ಗೆಲ್ಬೇಕು? ಅವರು ಇರೋಂಗೆ ಮಾಮೂಲಿ ಮನೇಲಿ ಇರೋ ತರಾನೇ ಅಲ್ಲಿದ್ದಾರೆ ಅಂತ ಅನ್ಸುತ್ತೆ. ಅಶ್ವಿನಿ ಗೌಡ ತುಂಬಾ ಡಬಲ್ ಗೇಮ್ ಆಡ್ತಾ ಇದಾರೆ ಅನ್ಸ್ತಾ ಇದೆ. ಇವಾಗ ಅಶ್ವಿನಿ ಗೌಡ ಮತ್ತೆ ಧ್ರುವಂತ ಇಬ್ರು ಕುಚಿಕು ಫ್ರೆಂಡ್ ಆದ್ರೆ ಗೇಮ್ ಅಲ್ಲಿ ಬಿಟ್ಕೊಡ್ತಾ ಇಲ್ಲ, ಚೆನ್ನಾಗಿದ್ದಾರೆ ಹಂಗಾಗಿ. ಈಗ ನೀವು ನೆಕ್ಸ್ಟ್ ಟೈಮ್ ಬಿಗ್ ಬಾಸ್ ಅವಕಾಶ ಸಿಗರೆ ಹೋಗ್ತೀರಾ? ಆಲ್ಮೋಸ್ಟ್ ಹೋಗ್ತೀನಿ, ಆದ್ರೆ ಸ್ವಲ್ಪ ಭಯನೂ ಇದೆ ನನಗೆ. ಅವರು ಒಂದೊಂದ್ಸಲ ಒಂದೊಂದ್ ತರ ಇರ್ತಾರಲ್ಲ, ಅದ್ ನೋಡಿದಾಗ ಸ್ವಲ್ಪ ಭಯ ಆಗತ್ತೆ. ಭಯ ಏನ್ ಪಡ್ಕೊಳಕ್ ಹೋಗ್ಬೇಡಿ, ಸೂಜಿ ಹೆಂಗಿದ್ರು ಟೈಲರಿಂಗ್ ತಾನೇ ನೀವು ಮಾಡೋದು, ಸೂಜಿ ತಗೊಂಡೋಗಿರಿ, ಚುಚ್ಚುಬಿಡಿ. ಅಲ್ಲಿ ಆ ತರದೆಲ್ಲ ಆಪ್ಷನ್ ಇಲ್ವಲ್ಲ ತಗೊಂಡು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಒಳ್ಳೇದಾಗ್ಲಿ ನಿಮ್ ಬಿಸ್ನೆಸ್ ಗೆಲ್ಲಾನು ಕೂಡ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ವಾಟ್ಸ್ ಯುವರ್ ನೇಮ್? ರಾಜ್ಕುಮಾರ್. ಅಣ್ಣ ಅವ್ರ ಹೆಸರು ಇಟ್ಕೊಂಡು ನೀವು ಮಾತಾಡಲ್ಲ ಅಂತಿರಲ್ಲ, ಅಣ್ಣ ಅವರು ನಮ್ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಆಸ್ತಿ ಇದ್ದಂಗೆ. ಓಕೆ, ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತೀನಿ. ಓಕೆ, ಯಾರು ವಿನ್ ಆಗ್ಬೇಕು ಅಂತ? ಗಿಲ್ಲಿ. ಯಾಕೆ ವಿನ್ ಆಗ್ಬೇಕು ಗಿಲ್ಲಿ? ಚೆನ್ನಾಗಿ ಆಡ್ತಾರೆ. ಈ ಗಿಲ್ಲಿ, ಕಾವ್ಯ ಮತ್ತೆ ರಕ್ಷಿತಾ, ಈ ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಾ? ಗಿಲ್ಲಿ, ಕಾವ್ಯ, ರಕ್ಷಿತಾ ಏನೋ ಗೊತ್ತಿಲ್ಲ. ಗಿಲ್ಲಿ, ಕಾವ್ಯ ಸ್ವಲ್ಪ ಲವ್ ಟ್ರ್ಯಾಕ್ ಅಲ್ಲಿ ಇದ್ದಾರೆ. ಮತ್ತೆ ರಕ್ಷಿತಾ ನಂಗೆ ಗಿಲ್ಲಿಯ ತರ ಹುಡುಗನೇ ಬೇಕು ಅಂತಿದ್ದಾರೆ. ಏನ್ ಮಾಡಕ್ಕಾಗಲ್ಲ, ಕೆಲಸ ಮಾಡ್ಬಿಡಿ, ರಕ್ಷಿತಾ ನೀವು ಮದುವೆ ಆಗ್ಬಿಡಿ. ಬೇಡಪ್ಪ. ಎನಿವೆ, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಸ್ ಅಮ್ಮ, ಎಲ್ಲಿ ನಿಮ್ ಮಗ? ಇವ್ರೇನಾ ಈ ರಾಜ್ಕುಮಾರ್ ಅಂತ ಹೆಸರು ಇಟ್ಟಿದ್ದೀರಾ? ಮತ್ತೆ ಯಾಕೆ ಮಾತಾಡ ಹೆಸರು ಅವನಿಗೆ ರಾಜ್ಕುಮಾರ್ ಅಂತ ಹೆಸರಲ್ಲೇ ಅಲ್ಲಿ ಬಂದಿರೋದೇ ಅದೇ ಹೆಸರು, ಅದೇ ಇಕ್ಕಿದೀವಿ. ಅದೇ ಇವರು ಹೇಳಿದ್ದು, ಅದೇ ಇಕ್ಕಿದ್ವಿ. ಮದುವೆ ಆಗಿದ್ಯಾ? ಇಲ್ಲ, ಇನ್ನ ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಏನ್ ಓದ್ತಿರೋದು? ಡಿಗ್ರಿ ಮಾಡ್ತಾ ಇದ್ದೀನಿ, ಬಿಕಾಮ್ ಮಾಡ್ತಿದ್ರಾ? ಒಳ್ಳೇದಾಗ್ಲಿ ನಿಮ್ಮ ಫ್ಯೂಚರ್ ಗೆಲ್ಲಾನು ಕೂಡ. ಆಲ್ ದ ಬೆಸ್ಟ್. ಎಸ್ ಹೇಳಿ ನಿಮ್ಮ ಹೆಸರು? ತಿಮ್ರಾಜ್ ಅಂದ್ಬಿಟ್ಟು ಸರ್. ತಿಮ್ರಾಜ್. ಸೂಪರ್, ತಿಮ್ರಾಜ್ ಅವರೇ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವರ ಹೆಸರನ್ನ ಇಟ್ಕೊಂಡಿದ್ದೀರಾ? ಏನ್ ಮಾಡ್ಕೊಂಡಿರ ನೀವು? ಒಂದು ಫಾರ್ಮಸಿಸ್ಟ್ ಕಂಪ್ಲೀಟ್ ಆಗಿದೆ. ಸೂಪರ್. ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತಿದ್ದೀವಿ. ಓಕೆ, ಯಾರು ವಿನ್ ಆಗ್ಬೇಕು ಅಂತ? ನಮ್ಗೆ ಗಿಲ್ಲಿ ವಿನ್ ಆಗ್ಬೇಕು. ಗಿಲ್ಲಿ ಏನಕ್ಕೆ? ಒಳ್ಳೆ ಎಂಟರ್ಟೈನ್ ಮಾಡ್ತಾನೆ ಜನಗಳಿಗೆ, ಅವನ್ ಯಾವ್ದೇ ರೀತಿಯಲ್ಲಿ ತಪ್ಪು ಮಾಡಲ್ಲ, ಮಾಡಿದ್ರು ಕೂಡ ಅವನು ತಿದ್ಕೊಂತಾನೆ, ಅವನ್ ಗೆಲ್ಬೇಕು. ಸೊ ಓಕೆ, ಈಗ ಗಿಲ್ಲಿ ಬಡವ ಅಂತ ಕೆಲವ್ರು ಹೇಳ್ತಿದ್ದಾರೆ, ಕೆಲವರು ಶ್ರೀಮಂತರು ಅಂತಿದ್ದಾರೆ. ಬಟ್ ಈ ಬಡವನ ಶ್ರೀಮಂತನ? ಎಲ್ಲರೂ ನೋಡಿದಿರಲ್ಲ ಸರ್, ಬಡವನೇ ಅವನು, ಅಷ್ಟೇ ಶ್ರೀಮಂತನಲ್ಲ. ಬಟ್ ಕೆಲವರು ಶ್ರೀಮಂತ ಇದಾರೆ ಹಂಗೆ ಹಿಂಗೆ ಹೇಳ್ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಆಗ್ತಿದಾರಲ್ಲ, ಏನ್ ಹೇಳ್ತೀರಾ? ಶ್ರೀಮಂತ ಅಲ್ಲ ಸರ್, ನೋಡ್ತಿರಲ್ಲ, ಅವ್ರ ನಡವಳಿಕೆನೆ ನೋಡಿದ್ರೆ ಗೊತ್ತಾಗುತ್ತೆ, ಹಳ್ಳಿಯಿಂದ ಬಂದಿರೋದು. ಸೊ ಈಗ ಅಶ್ವಿನಿ ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ತುಂಬಾ ಟಕ್ ಆಫರ್ ಇದೆ, ತುಂಬಾ ಸ್ಟ್ರಾಂಗ್ ಫೈಟ್ ಇದೆ. ಏನ್ ಹೇಳ್ತೀರಾ, ಯಾರು ಗೆಲ್ಬೇಕು ಅಂತ? ನಮಗೆ ಗಿಲ್ಲಿನೇ ಗೆಲ್ಬೇಕು, ಕಾಂಪಿಟೇಟಿವ್ ಇದ್ರಿಗುನ, ಬಟ್ ಜಾಸ್ತಿ ಫಾಲೋವರ್ಸ್ ಇರೋದು ಗಿಲ್ಲಿಗೆ ತಾನೆ. ಸೊ ಹಂಗಾಗಿ ಗಿಲ್ಲಿನೇ ಗೆಲ್ಬೇಕು. ಎನಿವೆ, ಒಳ್ಳೇದಾಗ್ಲಿ. ಹುಡುಗಿ ಲವ್ ಆಗಿದೆಯಾ ನಿಮ್ಗೆ ಯಾರ ಮೇಲಾದ್ರು? ಇಲ್ಲ ಸರ್.
ನಮ್ ರಕ್ಷಿತಾ ಇದ್ರೆ ಮದುವೆ ಮಾಡ್ಕೊಂತೀರಾ? ಬೇಡ ಸರ್ ನಮ್ಗೇನು, ನೀವೇ ಮಾಡ್ಕೊಳ್ಳಿ. ನನಗೂ ಅವ್ರ ಭಾಷೆಗೂ ಆಗಲ್ಲ, ಅದಕ್ಕೆ ನಮ್ಗೂ ಆಗ್ಬರಲ್ಲ ಸರ್. ಸರಿವೇ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು. ಎಸ್, ಹಿಂಗೆ ಒಳಗಡೆ ಹೋಗೋಣ. ಹೇಳಿ ನಿಮ್ಮ ಹೆಸರು? ಪ್ರವೀಣ್ ಕುಮಾರ್. ಪ್ರವೀಣ್, ಹೇಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರ ಕಣ್ರಿ. ಹಾ, ನಾನು ಬೈ ಬರ್ತ್ ಚೆನ್ನಾಗೇ ಇದೀನಿ. ಸೇಮ್ ಗಿಲ್ಲಿ ತರಾನೇ ಅಲ್ಲ? ಹಾ. ಓಕೆ, ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತಾ ಇದೀನಿ. ಓಕೆ, ಯಾರು ವಿನ್ ಆಗ್ಬೇಕು ಅಂತ? ಗಿಲ್ಲಿ. ಗಿಲ್ಲಿ ಯಾಕೆ? ಅವನ ವ್ಯಕ್ತಿತ್ವ ಇಷ್ಟ ಇದೆ, ಅದಕ್ಕೆ ವಿನ್ ಆಗ್ಬೇಕು. ಈಗ ರಕ್ಷಿತಾ ಲವ್ ಮಾಡ್ತಿದಾರೆ, ಏನ್ ಮಾಡ್ತೀರಾ ಗಿಲ್ಲಿನ? ನಿಮ್ ಮದುವೆ ಮಾಡ್ಸೋದು ಮತ್ತೇನು? ಮತ್ ಕಾವ್ಯನ? ಕಾವ್ಯ ಬ್ರೇಕಪ್. ಕಾವ್ಯ ಇಷ್ಟ ಇಲ್ವಾ ನಿಮ್ಗೆ? ಇಲ್ಲ ಇಲ್ಲ, ಯಾಕೆ? ಇಷ್ಟ ಇಲ್ಲ ಅಷ್ಟೇ. ನೋ ರೀಸನ್ಸ್. ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಸೂಪರ್. ಈಗ ಅಶ್ವಿನಿ ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ತುಂಬಾ ಟಫ್ ಫೈಟ್ ನಡೀತಾ ಇದೆ. ಸೊ ಮೊನ್ನೆವರೆಗೂ ಗಿಲ್ಲಿ ಗಿಲ್ಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಮೆಂಟ್ಸ್ ಆಗ್ತಿದ್ರು. ಈಗ ಅಶ್ವಿನಿ ಗೌಡ ವಿನ್ ಆಗ್ಬೇಕು ಅಂತಿದಾರೆ, ಏನ್ ಹೇಳ್ತೀರಾ? ಗಿಲ್ಲಿನ ವಿನ್ ಆಗೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.